ಕ್ರಾಂತಿ ಸೂರ್ಯ ತನ್ನ ಪತನವನ್ನು ಬದಲಿಸ್ತಾನೆ. ಭಾರತೀಯ ಪರಂಪರೆಯಲ್ಲಿ ಸೌರಮಾನ ಮತ್ತು ಚಂದ್ರಮಾನ ಅಂತ ಬರ್ತದೆ. ಕೆಲವು ಕಡೆ ಸೂರ್ಯನ ಆಧಾರವಿಟ್ಟುಕೊಂಡು ಭವಿತವ್ಯ ರೂಪಿಸ್ತಾರೆ, ಕೆಲವು ಕಡೆ ಚಂದ್ರನ ಆಧಾರ ಇಟ್ಟುಕೊಂಡು ಭವಿತವ್ಯ ರೂಪಿಸ್ತಾರೆ. ಈಗ ಸಂಕ್ರಾಂತಿ ಸೂರ್ಯ ಬದಲಿಸ್ತಾನೆ, ಯುಗಾದಿಯಲ್ಲಿ ಚಂದ್ರನ ಆಧಾರ ಇಟ್ಕೊಳ್ತಾರೆ. ಆ ಸಂಕ್ರಾಂತಿ ಶುಭ ಫಲ ಯಾರು ಇದನ್ನು ಬಯಸ್ತಾರೆ ಅಂದರೆ, ಮೊದಲಿನ ಕಾಲದಿಂದಲೂ ರಾಜರು ಮಹಾರಾಜರು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಹಡಗಿನ ವ್ಯಾಪಾರಸ್ಥರು, ಸಮುದ್ರ ವ್ಯಾಪಾರಸ್ಥರು, ಇಂತಹ ದೊಡ್ಡ ರಾಜರು ಮಹಾರಾಜಗಳಿಗೆ ಇದನ್ನು ಪ್ರಬಲವಾಗಿ ಇಟ್ಕೊಳ್ತಾರೆ. ಸೂರ್ಯ ಸಂಕ್ರಾಂತಿ ಪುರುಷನ ಮೇಲೆ ಹೇಳುವಂಥದ್ದು. ಹಾಗಾಗಿ ಹೇಳಿಕೊಳ್ಳುವಂಥ ಯಾವುದೋ ಬದಲಾವಣೆ ಏನು ಆಗೋದಿಲ್ಲ. ರಾಜಕೀಯಕ್ಕೇನು ತೊಂದರೆ ಇಲ್ಲ. ಯುಗಾದಿವರೆಗೆ ಸರ್ಕಾರ ಬದಲಾವಣೆ ಆಗಲ್ಲ. ಸಿಎಂ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಅದು ಊಹಾಪೋಹ ಅಷ್ಟೇ. 5 ವರ್ಷ ಅವರ ಬದಲಾವಣೆ ಆಗಲ್ಲ. ಹೇಳಿದ್ದಲ್ಲ, ಸಂಕ್ರಾಂತಿ ಫಲ ಯುಗಾದಿ ಫಲ ಅಂತ. ಸಂಕ್ರಾಂತಿ ಫಲದಲ್ಲಿ ಬದಲಾವಣೆ ಲಕ್ಷಣ ಇಲ್ಲ. ಯುಗಾದಿ ಫಲದಲ್ಲಿ ನೋಡಿ ಹೇಳಬೇಕು ಆಗುತ್ತೆ ಇಲ್ಲ ಅಂತ. ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ಎಷ್ಟು ದಿನ ಹೇಳ್ತಾರೆ ಹೇಳಿದ್ರು ಯುಗಾದಿ ನೋಡಿ ಹೇಳಬೇಕು ಮುಂದೆ. ಈ ಸಂಕ್ರಾಂತಿ ಹೇಳ್ತಾ ಇದ್ದೆ ನಾನೀಗ. ಈ ಸಂಕ್ರಾಂತಿ ಫಲದಲ್ಲಿ ಬದಲಾವಣೆ ಲಕ್ಷಣ ಇಲ್ಲ. ಅದರಿಂದ ಯುಗಾದಿಲಿ ನೋಡಬೇಕು, ಯುಗಾದಿಲಿ ನೋಡಿ ಹೇಳಬೇಕಷ್ಟೆ. ಅವರಾಗೆ ಬಿಟ್ಟರು ಮಾತ್ರ ಸಾಧ್ಯ ಇದೆ. ಬದಲಾವಣೆ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಡಿ ಕೆ ಶಿವಕುಮಾರ್ ನಾನು ಆಗಬೇಕಂತಿದ್ದಾರೆ. ಅವರು ನಮಗೆ ಬೇಕಾದವರೇ. ಅವರು ಇದ್ದಾರೆ, ಪರಮೇಶ್ವರು ಇದ್ದಾರೆ, ಇನ್ನೂ ಹಲವರು ಇದ್ದಾರೆ. ದೈವ ಯೋಗ ಯಾರಿಗಿದೆ ಅವರಿಗೆ ಆಗ್ತದೆ. ಆದರೂ ಇವರು ಇಡಿಸೋದು ಕಷ್ಟ. ರಾಜ್ಯದಲ್ಲಿ ಭಾಳ ಗಲಭೆಗಳು ಹೊಂಟಾವ, ಗಲಾಟೆ ಹೊಂಟಾವ, ಕಾನೂನು ವ್ಯವಸ್ಥೆ ಸರಿ ಇಲ್ಲ. ಏನು ಸತ್ಯ? ಇದು ಕಾಲದ ಮಹಿಮೆ. ಈ ಜನರು ಯಾವಾಗ ಧರ್ಮವನ್ನು ಮರೆತರೆ, ದೇವರನ್ನು ಮರೆತರೆ, ಸತ್ಯವನ್ನು ಮರೆತರೆ ಇವು ಆಗೋದೇ ಇವಲ್ಲ. ಹಾಗಾಗಿ ಮನುಷ್ಯ ದೇವರು, ಧರ್ಮ, ಸತ್ಯ, ನಂಬಿಕೆ ಆಡುವ ಮಾತುಗಳು ಶುದ್ಧವಾಗಿದ್ದರೆ ಇವೆಲ್ಲ ಆಗಲ್ಲ. ಇವೆಲ್ಲ ಮನುಷ್ಯನಿಗೆ ಪರೀಕ್ಷೆಯ ಕಾಲಗಳು, ತಿದ್ದುಕೊಳ್ಳೋಕ್ಕೆ ಒಂದು ಅವಕಾಶಗಳು ಇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈಗ ಟ್ರಂಪ್ ಆಯಿತು, ಬೇರೆ ಬೇರೆ ಯುದ್ಧದ ವಾತಾವರಣ ಕಾರ್ಮೋಡ ಆಗಿದೆಪ್ಪ. ಈ ತೈಲ ವಿಚಾರದಲ್ಲಿ ಬೇರೆ ಬೇರೆ ರಾಜ್ಯದ ಈಗ ಟ್ರಂಪ್ ಒಂಥರ 26ರಲ್ಲಿ ದೊಡ್ಡ ಗದ್ದಲಾಗೋ ಲಕ್ಷಣ ಇದೆ, ಯುದ್ಧ ಆಗೋ ಲಕ್ಷಣ ಇದೆ. ಜಗತ್ತು 10% ನಾಶ ಆಗೋ ಲಕ್ಷಣದಲ್ಲಿದ್ದಾವೆ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಬಡಿಯೇ ಪುರವಲ್ಲ ಕೂಡಾದೀತು. ಇದನ್ನಿಟ್ಕೊಳ್ಳಿ.